ಆ 3 ಮಹಾಪದ್ಮ ಸಂಖ್ಯೆ ರಾಕ್ಷಸರು ಸಂಹಾರ ಆದಾಗ ಅದು ಮುಖ್ಯವಾಗಿ ಬಂದಿರತಕ್ಕಂಥ ಮಣಿಮಂತನೂ ಕೂಡ ಭೀಮಸೇನ ದೇವರಿಂದ ಹತನಾದ. ಮಣಿಮಂತನನ್ನು ಕೊಂದು ಬಿಟ್ರು. ಅದನ್ನು ತಿಳ್ಕೊಂಡು ಕುಬೇರ ರಥ ಏರಿ ಯುದ್ಧಕ್ಕೆ ಬಂದಂತ. ಯಾಕೆಂದ್ರೆ ಕುಬೇರನಿಗೂ ಮಣಿಮಂತನಿಗೂ ಸ್ನೇಹ ಅಂತ. ಇಂಥ ಮಣಿಮಂತ, ಆ ಮಣಿಮಂತ ಯಾರು ಅಂತ ಗೊತ್ತಿದೆ ಎಲ್ರಿಗೂ ಕೂಡ. ಆ ಮಣಿಮಂತನ ಜೊತೆಗೆ ಕುಬೇರ ಸ್ನೇಹ ಬೆಳೆಸಿದ್ನಂತ. ಅವರು ಹೆಗಲ ಮೇಲೆ ಕೈ ಹಾಕೊಂಡು ಅಡ್ಡಾಡ್ತಾ ಇದ್ರಂತ, ಅಷ್ಟು ಸ್ನೇಹ ಅಂತ. ಆ ಮಣಿಮಂತ ಸತ್ತಿದ್ದಾನಲ್ಲ ಅನ್ನೋ ಸಿಟ್ಟಿಗೆ ಕುಬೇರ ಬಂದಂತ. ಮೊದಲನೇ ಸಲ ಸೌಗಂಧಿಕ ಪುಷ್ಪ ತರುವಾಗ ಆವಾಗ ಕುಬೇರ ಸಿಟ್ಟಾಗಿದ್ದಿಲ್ಲ. ಈ ಸಲ ಮಣಿಮಂತ ಸತ್ತಾಗ ಮಾತ್ರ ಸಿಟ್ಟಾದನಂತ ಕುಬೇರ. ಅಷ್ಟು ಜನ ರಾಕ್ಷಸರು ಬೇರೆ ಸತ್ತು. ರಾಕ್ಷಸಾನಾಂ ಅವಧ್ಯಾನಾಂ ಸಖಾಯೇ ಮಣಿಮತ್ಯಪಿ ಆರುರೋಹ ರಥಂ ದಿವ್ಯಂ ಯೋದ್ಧುಕಾಮೋ ವೃಕೋದರಂ. ಭೀಮನ ಜೊತೆ ಯುದ್ಧ ಮಾಡೋಣ ಅಂತ ಕುಬೇರ ತಯಾರಾದ. ಅಷ್ಟೊತ್ತಿಗೆ ಭೀಮಸೇನ ದೇವರು ಗರ್ಜನೆ ಮಾಡ್ತಾ ಇದ್ರಂತೆ. ಗರ್ಜನೆ ಮಾಡಿಕೊಂಡು ಪರ್ವತದ ಮೇಲೆ ನಿಂತರು. ಅದು ಇವರಿಗೆ ಕೇಳಿಸ್ತಂತೆ, ಧರ್ಮರಾಜ ಇವರಿಗೆಲ್ಲ ಕೇಳಿಸ್ತಂತೆ. ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವಾ ರಾಜ ಪೃಚ್ಛದಾಶು ಸ್ಮ ಕೃಷ್ಣಾಂ. ಇಲ್ಲೋ ಭೀಮ ಗರ್ಜನೆ ಮಾಡ್ತಿದ್ದಾನೆ, ಮತ್ತೆ ಯಾರ ಹತ್ರ ಯುದ್ಧ ಮಾಡ್ತಿದ್ದಾನೋ ಏನೋ, ಎಲ್ಲಿದ್ದಾನೆ ಭೀಮ ಅಂತ ಕೇಳಿದ ಕೂಡಲೇ ಮತ್ತೆ ಹೇಳಿದ್ದು ದ್ರೌಪದಿ, ಇನ್ನಷ್ಟು 5 ಬಣ್ಣದ ಕುಸುಮ ಬಂದಿತ್ತು, ಅದನ್ನು ತರಲಿಕ್ಕೆ ಕಳಿಸಿದ್ದೀನಿ. ಆ 5 ಬಣ್ಣದ ಕುಸುಮ ಪಂಚಭೇದ ಪ್ರತಿಪಾದನೆ ಮಾಡುವ ಶಾಸ್ತ್ರ ಇದ್ದ ಹಾಗೆ, ಅಂಥ ಶಾಸ್ತ್ರ ಬೇಕು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅಂತ ವೇದಾಭಿಮಾನಿ ದ್ರೌಪದಿ ದೇವಿ ಹೇಳ್ತಾರೆ. ವೇದಾಭಿಮಾನಿ ದ್ರೌಪದಿ ದೇವಿಗೆ ಅಪೇಕ್ಷೆ ಏನು ಅಂದ್ರೆ ಪಂಚವರ್ಣದ ಕುಸುಮ ಬೇಕು. ಅದು ಸುವರ್ಣದ್ದೇ ಅಂತೆ. ಸುವರ್ಣ ಅಂತಂದ್ರೆ ಒಳ್ಳೆ ಬಣ್ಣ, ಒಳ್ಳೆ ಅಕ್ಷರಗಳು. ಆ ಶಾಸ್ತ್ರ ಅದು ಪಂಚವರ್ಣೋಪೇತವಾಗಿರಬೇಕು ಅಂದ್ರೆ ಪಂಚಭೇದ ಪ್ರತಿಪಾದಕ ಆಗಿರಬೇಕು. ಅಂಥ ಶಾಸ್ತ್ರ ಕುಸುಮಗಳೇ ಬೇಕು ಅಂತ ಅಪೇಕ್ಷೆ. ಭೀಮಸೇನ ದೇವರೇ ಅದನ್ನು ಕೊಡ್ಲಿಕ್ಕೆ ಸಮರ್ಥರು. ಅದಕ್ಕೆ ಭೀಮ ಅಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಯ್ತು. ಗೊತ್ತಾದ ಕೂಡಲೇ ಮತ್ತೆ ರಾಕ್ಷಸರ ಸ್ಕಂಧ ಏರಿ ಇವರೆಲ್ಲ ಹೋಗೋಣ ಅಂತ ಅಲ್ಲಿಗೆ ಬರ್ತಾ ಇದ್ದಾರೆ. ಧರ್ಮರಾಜ ಬರುವಾಗ ಧರ್ಮರಾಜನನ್ನ ನೋಡಿದ ಕೂಡಲೇ ಆಮೇಲೆ ಕುಬೇರನಿಗೆ ಸ್ವಲ್ಪ ಅಸುರಾವೇಶ ಕಡಿಮೆ ಆಯ್ತಂತೆ, ಸ್ವಲ್ಪ ಕಡಿಮೆ ಆಯ್ತಂತೆ. ಕಿಂಚಿನ್ ಮುಕ್ತ ಸ್ನೇಹಯುಕ್ತಸ್ತಥಾಸ. ಅಸುರಾವೇಶ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಸ್ನೇಹನೂ ಬಂತಂತೆ. ಆಯುಧ ಹಿಡ್ಕೊಂಡು ಗದೆ ಹಿಡ್ಕೊಂಡು ಭೀಮ ನಿಂತಾಗ ಅಂಥ ಭೀಮನನ್ನು ನೋಡಿದರೂ ಕೂಡ ದೈತ್ಯಾವೇಶ ಹೋಗಿದ್ದಿಲ್ಲ, ಸ್ವಲ್ಪ ಇತ್ತು ದೈತ್ಯಾವೇಶ. ಆದ್ರಿಂದ ಅಸುರಾವೇಶ ಇದ್ದದ್ರಿಂದ ಕುಬೇರ ಹೇಳಿದನಂತೆ, ಮಣಿಮಂತ ಯಾಕೆ ಸತ್ತ ಅಂತಂದ್ರೆ ಅಗಸ್ತ್ಯ ಋಷಿಗಳ ಶಾಪ ಇತ್ತು ನನಗೆ, ಅದಕ್ಕೆ ಸತ್ತ ಅಂತಂದ. ಭೀಮನ ಬಲದಿಂದ ಸತ್ತ ಅಂತ ಒಪ್ಕೊಳ್ಳಿಕ್ ತಯಾರಿಲ್ಲ. ಅಡಿಗೆ ಬಿದ್ರು ಮೂಗು ಮೇಲು ಅಂತ, ಹಾಗೆ ನಾನು ಅಡಿಗೆ ಬಿದ್ದೆ ಆದ್ರೆ ಮೂಗು ಮೇಲೇನೆ ಇದೆಯಲ್ಲ ಅಂತ ವಾದ ಮಾಡಿದ್ನಂತ. ಮಣಿಮಂತ ಸತ್ತದ್ದು ಹೌದು ಭೀಮನ ಬಲದಿಂದ, ಆದ್ರೆ ಭೀಮನ ಬಲದಿಂದ ಅಂತ ಒಪ್ಕೊಳ್ಳಿಕ್ಕೆ ಕುಬೇರ ತಯಾರಿಲ್ಲ. ಯಾಕೆ ಅಂದ್ರೆ ಇನ್ನೂ ಸ್ವಲ್ಪ ಅಸುರಾವೇಶ ಉಳಿದಿತ್ತಂತ. ಅಸುರಾವೇಶದಿಂದ ಏನಾಗ್ತದೆ ಅಂತಂದ್ರೆ ದೊಡ್ಡವರ ದೊಡ್ಡಸ್ತಿಗೆಯನ್ನ, ಅವರಲ್ಲಿರ್ತಕ್ಕಂತಹ ಗುಣಗಳನ್ನು ಒಪ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಇನ್ನೇನೋ ಸಬೂಬ್ ಹೇಳ್ತಾರಷ್ಟೇನೆ. ಅದು ನಿಜವಾಗಿಯೂ ಗುಣ ಇದೆ ಅಂತ ಆ ಗುಣಗಳನ್ನು ಒಪ್ಕೊಳ್ತಕ್ಕಂತಹ ಸೌಜನ್ಯ, ಆ ಸಜ್ಜನಿಕೆ ಇರೋದಿಲ್ಲ. ಕುಬೇರ ಹೇಳಿದನಂತೆ, ನಾನು ಮತ್ತು ಮಣಿಮಂತ ಒಮ್ಮೆ ಆಕಾಶ ಮಾರ್ಗದಲ್ಲಿ ಇಬ್ರು ಸ್ನೇಹಿತರಷ್ಟೇ ಸಂಚಾರ ಮಾಡ್ತಾ ಇದ್ವಿ. ಸಂಚಾರ ಮಾಡುವಾಗ ಮಣಿಮಂತ ಸೀನಿದನಂತೆ. ಅದು ಕೆಳಗಡೆ ಸೂರ್ಯೋಪಸ್ಥಾನ ಮಾಡ್ತಾ ನಿಂತಿದ್ರಂತೆ ಅಗಸ್ತ್ಯ ಋಷಿಗಳು, ಅವ್ರ ಮೇಲೆ ಸಿಡಿತಂತೆ. ಆವಾಗ ಅಗಸ್ತ್ಯ ಋಷಿಗಳು ಮೇಲ್ ನೋಡಿ ಕುಬೇರನಿಗೆ ಶಾಪ ಕೊಟ್ರಂತೆ, ನಿನ್ನ ಸ್ನೇಹಿತ ನನ್ನ ಮೇಲೆ ಈ ರೀತಿ ಅಪವಿತ್ರವಾದ್ದನ್ನು ಸಿಡಿಸಿದ್ರಿಂದ ಅವನು ಮುಂದೆ ಸಾಯ್ತಾನೆ ಅಂತ ಹೇಳಿ ಶಾಪ ಕೊಟ್ಟಿದ್ರ. ಆದ್ರಿಂದ ಅಗಸ್ತ್ಯರ ಶಾಪ ಇದ್ದದ್ರಿಂದ ಮಣಿಮಂತ ಸತ್ತ ಅಂತ ಇದು ಕುಬೇರನ ವಾದ ಅಂತ. ಯಾಕೆಂದ್ರೆ ಅಸುರಾವೇಶ ಇದ್ದದ್ರಿಂದ ಹಾಗೆ ಹೇಳ್ತಿದ್ದ. ಅಗಸ್ತ್ಯ ಶಾಪಂ ಚಾವದತ್ ಸ್ವಸ್ಯ ಪೂರ್ವಂ ಸಖಾಯನಾಶೇ ಕಾರಣಂ ರಾಜರಾಜ. ಕುಬೇರ ಆ ರೀತಿ ವಾದ ಮಾಡಿದ್ರು. ಸುಮ್ಮನೆ ಇದ್ರು ಭೀಮಸೇನ ದೇವರು. ಇರ್ಲಿ, ಏನಾದ್ರೂ ಆಗ್ಲಿ, ನಮ್ ಕೆಲಸ ಆಯ್ತೋ ಇಲ್ವೋ, ಯುದ್ಧಕ್ಕೆ ಬರೋ ನಿಂತಿದ್ದಾನೆ, ಇಷ್ಟಾದ್ರೂ ಆಗ್ಲಿ ಅಂತ ಕರುಣೆ ತೋರಿದ್ರಂತ. ದೈತ್ಯಾವೇಶ ದುಜ್ಜಿತ ಶಾಂತ ಭಾವೋ. ಆಮೇಲೆ ಅವನಿಗೆ ದೈತ್ಯಾವೇಶ ಪೂರ್ತಿ ಹೋಯ್ತು. ಶಾಂತನಾಗಿ ಇಲ್ಲೇ ವಾಸ ಮಾಡ್ರಿ ಅಂತ ಅಲ್ಲೇ ಜಾಗ ಕೊಟ್ಟಂತೆ. ಅವನ ಮನೆಯಲ್ಲಿ ಬೇರೆ ಬೇರೆ ದೇವತೆಗಳ ಮನೆಯಲ್ಲಿ ವಾಸ ಮಾಡ್ತಾ ಇದ್ರಂತೆ. ಹೀಗೆ ಪಂಚವರ್ಣದ ಕುಸುಮವನ್ನು ಕೂಡ ಭೀಮಸೇನ ದೇವರು ತಂದುಕೊಟ್ರು ಅಂತ. ಇದರಿಂದ ಭೀಮಸೇನ ದೇವರಿಗೆ ಆ ಮಣಿಮಂತನನ್ನು ಕೊಂದದ್ದು, ಆ 3 ಮಹಾಪದ್ಮ ರಾಕ್ಷಸರನ್ನು ಸಂಹಾರ ಮಾಡಿದ್ದು, ಇದರಿಂದ ಕೀರ್ತಿ ಬಂತು, ಪುಣ್ಯ ಬಂತು. ಅದಕ್ಕಾಗಿ ದ್ರೌಪದಿ ದೇವಿ ಇಲ್ಲಿ 5 ವರ್ಷ ಆಗಿದೆ. ಇವರು ಇಲ್ಲಿ ಬಂದು ಇರುವಾಗ 4 ವರ್ಷ ಆಗಿತ್ತು. ಅರ್ಜುನ ಅಲ್ಲಿ ಹೋಗಿ 5 ವರ್ಷ ಸ್ವರ್ಗಲೋಕದಲ್ಲಿ ಅಧ್ಯಯನ ಮಾಡಿದ್ದಾನೆ. ಶಸ್ತ್ರಾಸ್ತ್ರಗಳನ್ನೆಲ್ಲ ಕಲಿತ, ಗಾಂಧರ್ವ ವಿದ್ಯೆ ಸಂಗೀತವನ್ನ ಕಲಿತ. ಆಮೇಲೆ
ಅರ್ಜುನ ಇಂದ್ರದೇವರನ್ನ ಕೇಳಿದನಂತೆ, ನನಗೆ ಅಸ್ತ್ರೋ ಮಂತ್ರ ಎಲ್ಲ ಉಪದೇಶ ಮಾಡಿದ್ದೀರಿ, ಏನ್ ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳಿದಾಗ ದೇವೇಂದ್ರ ಅರ್ಜುನನ ಹತ್ರ ಒಂದು ಗುರುದಕ್ಷಿಣೆ ಕೇಳಿದನಂತೆ. ನನಗೆ ನಿವಾತ ಕವಚರು ಅಂತ ಬಹಳ ಮಂದಿ ಶತ್ರುಗಳಿದ್ದಾರೆ, ಅವರಿಗೆ ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ, ಯಾವ ಸುರರು, ದೈತ್ಯರು, ಗಂಧರ್ವರು, ಯಕ್ಷ, ರಾಕ್ಷಸರಿಂದ ಅವರು ಸಾಯಬಾರದು ಅಂತ ಅವರಿಗೆ ವರ ಇದೆ. ಅಂಥ ನಿವಾತ ಕವಚರನ್ನ ನೀನ್ ಕೊಲ್ಲು ಅಂತ ಹೇಳಿದನು ದೇವೇಂದ್ರ. ಯಾಕೆಂದ್ರೆ ನೀನು ಮನುಷ್ಯನಾಗಿದ್ದಿ, ಮನುಷ್ಯನಿಂದ ಸಾವು ಬರಬಾರದು ಅಂತ ಅವರು ಬ್ರಹ್ಮದೇವರ ಹತ್ರ ವರ ಪಡೆದಿಲ್ಲ. ಆದ್ರಿಂದ ಮತ್ತೆ ದೇವತೆಗಳಿಂದ ಸಾಯಬಾರದು ಅಂತ ಕೇಳಿದ್ದಾರೆ, ದೈತ್ಯರಿಂದ ಕೇಳಿದ್ದಾರೆ, ಗಂಧರ್ವರಿಂದ ಸಾಯಬಾರದು, ಯಕ್ಷ ರಾಕ್ಷಸರಿಂದ ಸಾಯಬಾರದು ಅಂತ ಕೇಳಿದ್ದಾರೆ ನಿವಾತ ಕವಚರು. ಬ್ರಹ್ಮದೇವರು ಆ ರೀತಿ ವರ ಕೊಟ್ಟಿದ್ದಾರೆ. ನೀನು ನರನಾಗಿದ್ದಿ, ಆದ್ರಿಂದ ನೀನು ಅವರನ್ನು ಕೊಲ್ಲು, ಅದೇ ನನಗೆ ಬೇಕಾದ ಗುರುದಕ್ಷಿಣೆ ಅಂತ ದೇವೇಂದ್ರ ಹೇಳಿದನಂತೆ. ಜಹೀಮಾನ್ ನರದೇಹವಾನ್, ನೀ ನರದೇಹ ಉಳ್ಳವನಾಗಿದ್ದಿ, ಕೊಲ್ಲು. ಇತಿ ತೇನಾರ್ಜುನಂ ಶಕ್ರಃ ಸ್ವಾತ್ಮಾನಂ ನರದೇಹಗಂ ಜಗಾದ. ಇಂದ್ರನೇ ಅರ್ಜುನ ತನಗೆ ತಾನೇ ಹೇಳ್ಕೊಂಡ ಹಾಗಾಯ್ತು. ಇಂದ್ರಾಂಶನಾದಂಥ ಅರ್ಜುನನಿಗೆ ಈ ರೀತಿ ಗುರುದಕ್ಷಿಣೆ ಕೊಡು ಅಂತ ಕೇಳಿದಾಗ ಆಯ್ತು ಅಂತ ಒಪ್ಪಿದ್ದಾನೆ ದೇವೇಂದ್ರ. ಆಮೇಲೆ ಈ ಅರ್ಜುನ ಒಪ್ಪಿದ್ದಾನೆ. ದೇವೇಂದ್ರ ತಾನೇ ತನ್ನ ಕಿರೀಟವನ್ನು ತೆಗೆದು ಅರ್ಜುನನ ತಲೆ ಮೇಲಿಟ್ಟನಂತೆ. ನಿವಾತ ಕವಚರ ವಧೆಗೆ ಹೋಗ್ತಾ ಇದ್ದಿ, ನಿನಗೆ ಈ ಕಿರೀಟ ಇರಲಿ ಅಂತ ಕಿರೀಟವನ್ನು ತೆಗೆದಿಟ್ಟ. ತನ್ನ ರಥವನ್ನು ಕೊಟ್ಟಿದ್ದಾನೆ, ಮಾತಲಿ ಎಂಬ ಸಾರಥ್ಯವನ್ನು ಕಳಿಸಿದ. ಅರ್ಜುನ ಗಾಂಡೀವ ಧನುಸ್ಸನ್ನು ಹಿಡ್ಕೊಂಡು, ಹಿಂದೆ ರುದ್ರದೇವರೆಲ್ಲ ನುಂಗಿ ಹಾಕಿದ್ರು ಕಿರಾತ ರೂಪದಿಂದ, ಬೇಟೆಗಾರನ ರೂಪದಿಂದ, ಆಮೇಲೆ ಎಲ್ಲ ಕೊಟ್ಟಿದ್ರು ನಿಂತೋಗು ಅಂತ. ಆದ್ರಿಂದ ಗಾಂಡೀವ ಬಂದಿತ್ತು. ಆ ಗಾಂಡೀವವನ್ನ ಹಿಡ್ಕೊಂಡು ಆ ನಿವಾತ ಕವಚ ಅನ್ನೋ ಮಹಾಸುರರನ್ನು ಸಂಹಾರ ಮಾಡಲಿಕ್ಕೆ ಹೊರಟಿದ್ದಾನೆ. ಸ್ವರ್ಗಲೋಕದಿಂದ ನಿವಾತ ಕವಚರ ವಧೆಗೆ ಹೊರಟಾಗ ಎಲ್ಲ ದೇವತೆಗಳು ಸೇರಿ ಒಂದು ಅದ್ಭುತವಾದಂತಹ ಶಂಖವನ್ನ ಕೊಟ್ರಂತೆ ದೇವೇಂದ್ರನಿಗೆ. ಅದೇ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೋ ಮಹಾಶಂಖಂ ದೇವದತ್ತಂ ಧನಂಜಯ ಅಂತ ಗೀತೆಯಲ್ಲಿ ಹೇಳ್ತಾರೆ. ಆ ಅರ್ಜುನನ ಶಂಖಕ್ಕೆ ದೇವದತ್ತ ಅಂತ ಹೆಸರು. ಎಲ್ಲ ದೇವತೆಗಳು ನಿವಾತ ಕವಚರ ವಧೆ ಕಾಲದಲ್ಲಿ ಕೊಟ್ಟ ಶಂಖ. ಆ ದೇವದತ್ತ ಅನ್ನೋ ಶಂಖ ಹಿಡ್ಕೊಂಡ. ನಾದಯನ್ ಶಂಖ ಘೋಷೇಣ ಧನುರ್ ವಿಸ್ಪಾರಯನ್ ಮಹತ್ ದಧಾನ ಕುಂಡಲೇ ದಿವ್ಯೆ ಚಕ್ರದತ್ತೇ ಸುಭಾಸ್ವರೇ. ದೇವೇಂದ್ರನೇ 2 ದಿವ್ಯ ಕುಂಡಲಗಳನ್ನು ಕೊಟ್ಟನಂತೆ. ಕಿರೀಟ ಇಟ್ಟಿದ್ದ, ರಥದಲ್ಲಿ ಕೂತುಕೊಂಡು ಹೇಂಕಾರ ಮಾಡ್ತಾ, ಧನುಸ್ಸನ ಶಬ್ದ ಮಾಡ್ತಾ, ಶಂಖವನ್ನು ಊದ್ತಾ ಹೊರಟಿದ್ದಾನೆ. ಆ ನಿವಾತ ಕವಚರ ಪಟ್ಟಣಕ್ಕೆ ಹೋದ. ಅವ್ರು ಎಷ್ಟು ಬಲಿಷ್ಠರು ಅಂತಂದ್ರೆ, ಬ್ರಹ್ಮದೇವರ ವರದಿಂದ ಎಂಥ ಬಲ ಅವರಿಗೆ. ಅವರಿಗೆ ಹೆಸರೇ ನಿವಾತ ಕವಚ ಅಂತ. ನಿವಾತ ಕವಚ ಅಂದ್ರೆ ಅವರ ಕವಚದ ಒಳಗೆ ಗಾಳಿಯೂ ಹೋಗ್ತಿದ್ದಿಲ್ಲ, ಅಂಥ ಕವಚ. ಅದಕ್ಕೆ ನಿವಾತ, ವಾತ ಅಂದ್ರೆ ಗಾಳಿ, ನಿವಾತ ಕವಚ ಅಂತಂದ್ರೆ ಗಾಳಿಗೂ ಪ್ರವೇಶ ಇಲ್ಲದಂಥ ಕವಚ ಧಾರಣೆ ಮಾಡಿದ್ದು. ಅಂಥ ನಿವಾತ ಕವಚರ ಊರಿಗೆ ಅರ್ಜುನ ಹೊರಟಿದ್ದಾನೆ. ಹೋಗಿ ಶಂಖ ಧ್ವನಿ ಮಾಡಿದ. ಗಾಂಡೀವದ ಬಿಲ್ಲನ್ನ ಎಳೆದಾಗ್ಲೇನೆ ಮಹಾಭಯಂಕರವಾದ ಶಬ್ದ ಬರ್ತಿತ್ತಂತೆ. ತಸ್ಯ ಶಂಖಧ್ವನಿಂ ಶ್ರುತ್ವಾ ಗಾಂಡೀವಸ್ಯ ಚ ನಿಸ್ವನಂ ಅಭಿಶಸ್ರುರ್ಮಹಾವೀರ್ಯಾ ನಿವಾತ ಕವಚಾಸುರಾಹ. ನಿವಾತ ಕವಚ ಎಂಬಂಥ ಮಹಾಪರಾಕ್ರಮಶಾಲಿಗಳಾದ ಅಸುರರು ಆ ಶಬ್ದ ಕೇಳಿ ಬಂದರು. ಅವರು 3 ಕೋಟಿ ಇದ್ರಂತೆ. 3 ಕೋಟಿ ಸಂಖ್ಯೆಯಲ್ಲಿರ್ತಕ್ಕಂಥ ಸ್ವಯಂಭೂ ವರ ಗರ್ವಿತಾಹ, ಬ್ರಹ್ಮದೇವರ ವರದಿಂದ ಮಹಾ ಗರ್ವಿಷ್ಠರಾದ ಅವರೆಲ್ಲ ನಾನಾಯುಧಗಳನ್ನು ಹಿಡ್ಕೊಂಡು ಅರ್ಜುನನ ಮೇಲೆ ಮಳೆ ಸುರಿಸಿದಂತೆ ಬಾಣ ಸುರಿಸ್ತಾ ಬಂದು ಗಾಂಡೀವ ಧನುಸ್ಸಿನಿಂದ ಬಾಣ ಪ್ರಯೋಗ ಮಾಡಿ ಅವರ ತಲೆಯನ್ನೆಲ್ಲ ಕಡಿದು ಹಾಕಿದ. ಸರ್ವೇ ಹತಾಸ್ತೇನ ಮಹಾರಥೇನ ತೇ ದಾನವಾಹ ಸೋಪಿಯಯೌ ತಥಾನ್ಯಾನ್. ಹೀಗೆ ನಿವಾತ ಕವಚರ ವಧೆ ಮಾಡಿದ ಮೇಲೆ ಪೌಲೋಮ, ಕಾಲೇಯ ಅಂತ ಬೇರೆ ಬೇರೆ ಗಣ ಇದೆ, ಅವರನ್ನು ವಧೆ ಮಾಡಬೇಕಾಗಿತ್ತು. ಷಷ್ಟಿಂ ಸಹಸ್ರಾಣಿ, ಅವರು 60,000 ಮಹಾರಥಿಕರಿದ್ದಾರೆ, ಪೌಲೋಮ ಕಾಲೇಯರು ಅಂತ. ಆ ಅಸುರರನ್ನು ಸಂಹಾರ ಮಾಡಬೇಕು ಅಂತ ಅಲ್ಲಿ ಹೋದಾಗ ಅವರು ಬೇಕಾದಷ್ಟು ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿದ್ರು. ಇವನು ಏನು ಮಾಡಿದ್ರು ಅವರನ್ನ ಏನೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆವಾಗ ಅರ್ಜುನ ರುದ್ರದೇವರು ಕೊಟ್ಟಂತಹ ಪಾಶುಪತಾಸ್ತ್ರವನ್ನ ಪ್ರಯೋಗ ಮಾಡಿದನು. ಆ ಪಾಶುಪತಾಸ್ತ್ರ ಅದು ರುದ್ರದೇವರು ಕಿರಾತ ರೂಪದಿಂದ ಬಂದು ಕೊನೆ ಕೊಟ್ಟಿದ್ರು. ಆ ಪಾಶುಪತಾಸ್ತ್ರ ಮಂತ್ರ ಹೇಳಿ ಬಾಣ ಪ್ರಯೋಗ ಮಾಡಿದಾಗ ಆ ಅಸ್ತ್ರ ದೇವತೆ ಪ್ರತ್ಯಕ್ಷ ಆಯ್ತಂತೆ. ಪ್ರತ್ಯಕ್ಷವಾಗಿ ಇವ ಆದ್ಮೇಲೆ ಅರ್ಜುನ ನಮಸ್ಕಾರ ಮಾಡಿ ಈ ಪೌಲೋಮ ಕಾಲೇಯ ಗಣದವರು ಸಂಹಾರ ಆಗಬೇಕು ಅಂತಂದಾಗ ಆ ಅಸ್ತ್ರವೇ ನಾನಾ ರೂಪ ತಾಳಿ ಅವರನ್ನೆಲ್ಲ ಸಂಹಾರ ಮಾಡಿತು. ದಧ್ವಾಯಯೋ ಪುನರೇವೇಂದ್ರ ಸದ್ಮತಂ ಸಸ್ವಜೆ ಪ್ರೀತಿಯುತಶ್ಚ ಶಕ್ರಃ. ಹೀಗೆ ನಿವಾತ ಕವಚರ ವಧೆ ಆಯಿತು. ಪೌಲೋಮ ಕಾಲೇಯ ಅನ್ನೋ ಗಣದವರನ್ನ ವಧೆ ಮಾಡಿ
ಅಲ್ಲಿಂದ ಪುನಃ ಸ್ವರ್ಗಕ್ಕೆ ಬಂದಿದ್ದಾನೆ ಅರ್ಜುನ. ಪ್ರೀತಿಯಿಂದ ದೇವೇಂದ್ರ ಆಲಿಂಗನೆ ಮಾಡಿಕೊಂಡು ಸರಿಯಾದ ಗುರುದಕ್ಷಿಣೆ ಕೊಟ್ಟಿ ಅಂತ ಪ್ರಶಂಸೆ ಮಾಡಿದ. ಅವರೆಲ್ಲರೂ ಯಯುರಂಧಂತಮಶ್ಚಾಪಿ ಸರ್ವೇ ದೇವದ್ವಿಷೋಸುರಾಹ, ಅವರೆಲ್ಲ ಅಂಧಂತಮಸ್ಸಿಗೆ ಹೋಗಿ ಬಿದ್ರು. ಅನಂತರ ದೇವೇಂದ್ರನ ಹತ್ರ ಅನುಮತಿ ಪಡೆದು ಇಂದ್ರ ಕೊಟ್ಟಿರ್ತಕ್ಕಂಥ ಅದೇ ರಥದಿಂದ ಅವನು ಪುನಃ ಸ್ವರ್ಗದಿಂದ ಕೆಳಗಿಳಿದು ಪಾಂಡವರಿದ್ದಲ್ಲಿಗೆ ಬಂದಿದ್ದಾನೆ. ಅರ್ಜುನ ಬಂದ ಮೇಲೆ ಬಹಳ ಸಂತೋಷ ಆಯ್ತು ಇವರಿಗೆಲ್ಲ. ಏನೇನು ಅಂತ ಎಲ್ಲ ವಿಚಾರ ತಿಳ್ಕೊಂಡ್ರು. ಮತ್ತೆ ಅದೇ ಮೇರು ಪರ್ವತದಲ್ಲೇ ಹಿಂದಿನಂತೆ ಕುಬೇರ್ನ ಮನೆಯಲ್ಲಿ 4 ವರ್ಷಗಳ ಕಾಲ ಅಲ್ಲೇ ಇದ್ರಂತೆ. ಪುನಃ ಅರ್ಜುನ ಬಂದ ಮೇಲೂ 4 ವರ್ಷ ಅಲ್ಲೇ ಇದ್ರಂತೆ. ಕಥಾಭಿರ್ವಾಸುದೇವಸ್ಯ ಧ್ಯಾನೇನಾಭ್ಯರ್ಚನೇನ ಚ ಯಯೌ ಕಾಲಸುಖೇನೈವ ತೇಷಾಂ ವಿಷ್ಣುರತಾತ್ಮನಾಂ. ಮೊದಲು 4 ವರ್ಷ, ಅರ್ಜುನ ಬಂದ್ಮೇಲೆ 4 ವರ್ಷ. ಹೀಗೆ ಪರಮಾತ್ಮನ ಕಥಾ ಹೇಳ್ತಾ ಧ್ಯಾನ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಂಡು ಅನೇಕ ಋಷಿಮುನಿಗಳೂ ಇದ್ರಂತಲ್ಲಿ. ಅವರೆಲ್ಲರ ಜೊತೆಗೆ ಸತ್ಕಾಲಕ್ಷೇಪ ಮಾಡಿಕೊಂಡು ಇದ್ದಾರೆ. ಆಮೇಲೆ ಒಂದು ದಿವಸ ಭೀಮಸೇನ ದೇವರು ಆ ನಹುಷ ಏನಿದ್ದ ಅಜಗರ ರೂಪದಲ್ಲಿ, ಹೆಬ್ಬಾವಿನ ರೂಪದಲ್ಲಿ, ಅವನ ತಪಸ್ಸು, ಅವನ ಜ್ಞಾನ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಅಂತ ಅಲ್ಲಿ ಹೋಗ್ತಾ ಇದ್ದ. ಪಾದೇಶು ತೇಷು ನಿವಸತ್ಸು ಹಿಮಾಲಯಸ್ಯ ಯಾಮ್ಯಾಶ್ರಿತೇಷು ಪವಮಾನ ಸುತಃ ಕದಾಚಿತ್ ಧನ್ವೀ ಮೃಗಾನನುಚರನ್ ಸಹಸಾ ಸಸಾದ ಖ್ಯಾಯೋಸ್ಸುತಂ ನಹುಷ ಮಹಾಜಗರೋರು ರೂಪಂ. ಇವರು ಒಂದು ಪ್ರಶ್ನೆ ಬರ್ತದೆ. ಪರಮಾತ್ಮನ ಕಥಾ ಕಾಲಕ್ಷೇಪ, ಸತ್ಕಥಾ ಕಾಲಕ್ಷೇಪ ಮಾಡ್ತಾ ಧ್ಯಾನ ಅರ್ಚನೆ ಮಾಡ್ತಾ ಇರಬಹುದಾಗಿತ್ತು. ದ್ರೌಪದಿ ದೇವಿ ಆದರೂ ಪಂಚವರ್ಣ ಕುಸುಮ ತಗೊಂಡ್ ಬನ್ನಿ, ಆ ಬಂಗಾರದ ಕಮಲ ತಗೊಂಡ್ ಬನ್ನಿ ಅಂತ ಯಾಕೆ ಕಳಿಸಿದ್ಲು? ಆ ರಾಕ್ಷಸರ ವಧೆ ಇದೆಲ್ಲ ಯಾಕೆ ಮಾಡಬೇಕು ಅಂತಂದ್ರೆ, ಕ್ಷತ್ರಿಯರಿಗೆ ಇದೊಂದು ವಿಶೇಷವಾದ ಧರ್ಮ. ಪರಮಾತ್ಮನ ಕಥಾ ಶ್ರವಣ ಮಾಡ್ತಾ ಇರಬೇಕು, ಧ್ಯಾನ ಪೂಜೆ ಇದ್ದದ್ದೇ. ಅದಕ್ಕಿಂತ ಮುಖ್ಯವಾಗಿ ಅವರ ಧರ್ಮ ಏನು ಅಂತಂದ್ರೆ, ನೈವ ಶತ್ರೂನ್ ಅನುತ್ಸಾದ್ಯ ನಾನಾದಾಯ ಮಹದ್ಯಶಃ ನಾಕೃತ್ವ ವಾಸುದೇವಾಜ್ಞಾಂ ರಾಜ್ಞಾಂ ಮುಖ್ಯಗತಿರ್ಭವೇತ್. ಕ್ಷತ್ರಿಯರಿಗೆ ಅವರ ಮುಖ್ಯ ಗತಿ ಆಗಬೇಕಾದ್ರೆ ಶತ್ರುಗಳ ವಧೆ ಮಾಡಲೇಬೇಕು. ಶತ್ರುಗಳ ವಧೆ ಮಾಡಬೇಕು, ಒಳ್ಳೆ ಕೀರ್ತಿಯನ್ನ, ಸತ್ಕೀರ್ತಿಯನ್ನು ಸಂಪಾದನೆ ಮಾಡಬೇಕು, ಪರಮಾತ್ಮನ ಆಜ್ಞಾ ಪರಿಪಾಲನೆ ಮಾಡಬೇಕು. ಅಷ್ಟು ಮಾಡದೆ ರಾಜರಿಗೆ, ಅವರಿಗೆ ಬರೇ ದೇವರ ಪೂಜೆ ಮಾಡಿಕೊಂಡು ಧ್ಯಾನ ಮಾಡ್ಕೊಂಡಿರ್ತೇವೆ ಅಂತಂದ್ರೆ ಅವರಿಗೆ ಶ್ರೇಷ್ಠ ಗತಿ ಆಗೋದಿಲ್ಲ. ಶತ್ರುಗಳ ವಧೆ ಆಗ್ಲೇಬೇಕು. ಪರಮಾತ್ಮನ ಶತ್ರುಗಳ ವಧೆ ಮಾಡ್ಲಿಕ್ಕೆ ಇರೋದೇ ಕ್ಷತ್ರಿಯರು. ಇವರಿಗೆ ಅವರು ಶತ್ರುನಾಗಬೇಕು ಅಂತ ಏನಿಲ್ಲ. ಪರಮಾತ್ಮನಿಗೆ ಶತ್ರುಗಳಾಗಿ ಆ ಹರಿಸರ್ವೋತ್ತಮತ್ವವನ್ನು ಅಲಗಳಿತಕ್ಕಂಥವ್ರು ಯಾರಿದ್ರು ಅವರ ವಧೆ ಮಾಡಬೇಕಾದದ್ದು ಕ್ಷತ್ರಿಯರ ಧರ್ಮ. ವಿಷ್ಣುನ ದ್ವೇಷಿಗಳು ತದನುಬಂಧಿಗಳ ನಿಗ್ರಹವೇ ಕ್ಷತ್ರಿಯಾಣಾಂ ಪರಮೋ ಧರ್ಮ ಅಂತ. ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣಾಂ ಪರಮೋ ಧರ್ಮ. ಅದನ್ನು ಮಾಡಬೇಕು. ಅದಕ್ಕೋಸ್ಕರ ದ್ರೌಪದಿ ದೇವಿ ಕಳಿಸಿ. ಅಂದ್ರೆ ವೇದದ ಆಜ್ಞೆ ಇದು. ಏನು ಕ್ಷತ್ರಿಯರಿಗೆ ಎಲ್ರಿಗೂ ಕೂಡ ಈ ಕೆಲಸ ಮಾಡಬೇಕು. ವಿಷ್ಣು ದ್ವೇಷಿಗಳನ್ನ ಸದೆಬಡಿಯೋದೇ ಅವರ ಮುಖ್ಯ ಧರ್ಮ ಅಂತ ಇತ್ತು. ಅದಕ್ಕೋಸ್ಕರ ಅವರೆಲ್ಲ ಆ ರೀತಿ ಭೀಮಸೇನ ದೇವರು ಅಷ್ಟು ಸಂಖ್ಯೆಯ ರಾಕ್ಷಸರನ್ನ ವಧೆ ಮಾಡಿದ್ದಾರೆ. ಅರ್ಜುನನು ಕೂಡ ಸ್ವರ್ಗಕ್ಕೆ ಹೋಗಿ ನಿವಾತ ಕವಚರು, ಪೌಲೋಮ, ಕಾಲೇಯರು ಅವರನ್ನೆಲ್ಲ ಸಂಹಾರ ಮಾಡಿದ ಉದ್ದೇಶ ಅದು. ಬೇರೆ ವರ್ಣದವರಿಗೆ ಹೇಗೆ ಅಂತಂದ್ರೆ, ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು. ವಿಷ್ಣುವಿನ ಶತ್ರುಗಳಲ್ಲಿ, ವಿಷ್ಣು ದ್ವೇಷಿಗಳಲ್ಲಿ ಕ್ಷತ್ರಿಯರು ಅವರನ್ನು ವಧೆ ಮಾಡಲೇಬೇಕು. ಬೇರೆ ವರ್ಣದವರು ಅವರ ಮೇಲೆ ಕ್ಷಮಾ ಮಾಡಬೇಕು. ಶತ್ರುಗಳನ್ನ, ತಮ್ಮ ಶತ್ರುಗಳೇ ಆಗ್ಲಿ ಬೇರೆಯವರ ವಿಷ್ಣು ಶತ್ರುಗಳೇ ಆಗ್ಲಿ, ಅವರನ್ನು ಕ್ಷಮಾ ಮಾಡಬೇಕು. ಅದು ಬಾಹ್ಯ ಶತ್ರುಗಳನ್ನ ಕ್ಷಮಾ ಮಾಡ್ಬೇಕಂತೆ. ಅವರನ್ನು ವಧೆ ಮಾಡ್ಲಿಕ್ಕೆ ಕ್ಷತ್ರಿಯರಿದ್ದಾರೆ. ಬೇರೆ ವರ್ಣದವರು ಕ್ಷಮಾ ಮಾಡಬೇಕು. ಆಚಾರ್ಯ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಬಾಹ್ಯ ಶತ್ರುಗಳನ್ನ ಕ್ಷಮಾ ಮಾಡಬೇಕು, ಆಂತರಿಕ ಶತ್ರುಗಳನ್ನು ಮಾತ್ರ ಕ್ಷಮಾ ಮಾಡಬಾರ್ದಂತೆ. ಎಲ್ಲಾ ವರ್ಣದವರು ಅವರನ್ನ ಕೊಂದೇ ಬಿಡಬೇಕು. ಆಂತರಿಕ ಶತ್ರುಗಳು ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅವರ ಮೇಲೆ ಕ್ಷಮಾ ಇಲ್ಲ. ಎಲ್ಲಾ ವರ್ಣದವರು ಕೂಡ ಅವರನ್ನು ಸಂಹಾರ ಮಾಡಬೇಕು. ಆದರೆ ಕ್ಷತ್ರಿಯರಿಗೆ ಬಾಹ್ಯ ಶತ್ರುಗಳನ್ನೂ ವಧೆ ಮಾಡೋದು ಅವರ ಧರ್ಮ. ತದನ್ನೇಷಾಂತು ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು ಪ್ರಾಯೋ ಧರ್ಮ. ಎಷ್ಟು ಗಂಭೀರ ಆಚಾರವಾಣಿ. ಅಲ್ಲಿಯೂ ಕೂಡ ಪ್ರಾಯ ಅಂತ ಹಾಕ್ತಾರೆ. ಯಾಕೆ ಅಂತಂದ್ರೆ, ಬಾಹ್ಯ ಶತ್ರುಗಳನ್ನು ಕೂಡ ಕ್ಷಮಾ ಮಾಡಬೇಕಾದದ್ದು ಅನ್ನೋದು ಪ್ರಾಯ ಧರ್ಮ. ಅಪರೂಪಕ್ಕೆ ಬಾಹ್ಯ ಶತ್ರುಗಳನ್ನು ವಧೆ ಮಾಡಬಹುದಂತೆ ಬೇರೆ ವರ್ಣದವರು. ಬೇರೆ ವರ್ಣದವರು ಕೂಡ ಭಾಗವತದಲ್ಲೇ ಬರ್ತದೆ. ವೇನಾಸುರ ಅವನು ಬಾಹ್ಯ ಶತ್ರುವೇ ಆಗಿದ್ದ ಬ್ರಾಹ್ಮಣರಿಗೆ. ಬ್ರಾಹ್ಮಣರು ಮಾಡುವ ಯಜ್ಞ ಯಾಗಗಳಿಗೆ ವಿರೋಧಿಯಾಗಿದ್ದ.
ಅವರು ವೇದಾಧ್ಯಯನ ಮಾಡ್ತಾ ಇದ್ರೆ ಅದನ್ನು ತಪ್ಪಿಸ್ತಾ ಇದ್ದ, ವೇದಾಧ್ಯಯನ ಮಾಡಕೂಡುದು ಅಂತ. ಅವರು ಮಾಡುವ ಶ್ರಾದ್ದಾದಿ ಕರ್ಮಗಳಿಗೂ ಕೂಡ ಕಲ್ಲು ಹಾಕ್ತಾ ಇತ್ತು. ಹೀಗೆ ಅವನು ಭಾಷ್ಯ ಶತ್ರುವಾಗಿದ್ದ. ಮತ್ತು ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ನಾಪಾಧರಂತಮಃ ಅಂತ ಹೇಳಿದಂತೆ ನಾನೇ ವಿಷ್ಣು ಅಂತ ವಾದ ಮಾಡಿದವರಲ್ಲಿ ಮೊದಲನೇ ಅವನು ವೇನ. ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯನ್ ಆಪಾಧರಂತಮಃ. ಇಂಥ ವಿಷ್ಣು ಶತ್ರು ಆಗಿದ್ದ ಅವನು. ಅವರನ್ನ ಬ್ರಾಹ್ಮಣರು ವಧೆ ಮಾಡಿಬಿಟ್ರು. ಹುಂಕಾರದಿಂದ ತಮ್ಮ ತಪಶಕ್ತಿಯಿಂದ ವೇನನ್ನ ವಧೆ ಮಾಡಿದ್ದಾರೆ. ಬ್ರಾಹ್ಮಣರೇ ಕೊಂದು ಹಾಕಿದ್ರು. ಇನ್ಯಾವ ಕ್ಷತ್ರಿಯನಿಂದಲೂ ವೇನ ಸತ್ತದ್ದಲ್ಲ. ಈಗ ಧರ್ಮ ವಿರೋಧಿಯಾಗಿ, ಬ್ರಾಹ್ಮಣ ವಿರೋಧಿಯಾಗಿ, ವಿಷ್ಣು ವಿರೋಧಿಯಾಗಿ, ವೇದ ಧರ್ಮ ಅದಕ್ಕೆ ವಿರೋಧಿಯಾಗಿ ವೇನ ಸತ್ತ ಬ್ರಾಹ್ಮಣರಿಂದ. ಹುಂಕಾರದಿಂದ ಅವನನ್ನು ಸಾಯಿಸಿಬಿಟ್ರು. ನಿಜಘ್ನು ಹುಂಕೃತ ಇರ್ವೇನಂ ಹತಮಚ್ಯುತನಿಂದಯ ಅಂತಾರೆ. ಆದ್ರಿಂದ ಆಚಾರ್ಯ ಹೇಳಿದ್ರು, ಪ್ರಾಯ ಭಾಷ್ಯ ಶತ್ರುಗಳನ್ನ ಪ್ರಾಯ ಕ್ಷಮೆ ಮಾಡಬೇಕು. ಅಂಥ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು ಅಂತಂದ್ರೆ ಅವಾಗ ಅವರನ್ನು ವಧೆ ಮಾಡಿಬಿಡಬಹುದಂತೆ. ಬೇರೆ ವರ್ಣದವರು ಕೂಡ, ಮಹಾರಾಜ ಸ್ವಾಮಿಗಳು ಕೂಡ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಸನ್ಯಾಸಿಗಳಾಗಿ ಅವರೊಂದು ಹಾಡು ಮಾಡಿದ್ದಾರೆ. ಕೊಲ್ಲು ಬೇಗ ಕಳ್ಳರ ನೀ ನಲ್ಲ ಮಧ್ವ ವಲ್ಲಭ, ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು ಅಂತ. ಅವರು ಯಾಕೆ ಅಂದ್ರೆ ವಿಷ್ಣು ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿರುವರು, ಭಗವಂತನ ಪೂಜೆಗೆ ಕಲ್ಲು ಹಾಕಿ ವಿಘ್ನ ಮಾಡ್ತಾ ಇದ್ದಂತ ಕಳ್ಳರನ್ನ ಕೊಲ್ಲು ಬೇಗ ಕಳ್ಳರ ನೀ ನಲ್ಲ ಮಧ್ವ ವಲ್ಲಭ ಅಂತ ಕೃಷ್ಣನನ್ನ ಪ್ರಾರ್ಥನೆ ಮಾಡಿ ಆ ಶತ್ರುಗಳದ್ದೆಲ್ಲ ಸಂಹಾರ ಆಗೋ ಹಾಗೆ ಮಾಡಿದ. ಪೂಜೆಗೆ ವಿಘ್ನ ಮಾಡತಕ್ಕಂಥ ವಿರೋಧಿಗಳನ್ನ ವಾದಿರಾಜರು ಈ ಪದ್ಯದಿಂದ ಇದು ಮಾಡಿದರು. ಹಾಗೆ ಪ್ರಸಂಗ ಅಂತಹದ್ದು ಬಂದಾಗ ಮಾಡಬಾರದು ಅಂತಿಲ್ಲ. ಅದಕ್ಕೋಸ್ಕರ ಪ್ರಾಯ ಭಾಷ್ಯ ಶತ್ರುಗಳನ್ನ ಕ್ಷಮಾ ಮಾಡಬೇಕು. ಆಂತರಿಕ ಶತ್ರುಗಳನ್ನು ಕಾಮಕ್ರೋಧಾದಿಗಳನ್ನಂತೂ ಸರ್ವಾತ್ಮನ ವಧೆ ಮಾಡಬೇಕು. ಇದು ಇದ್ದದ್ರಿಂದ ಭೀಮಸೇನ ದೇವರು, ಅರ್ಜುನ ಇವರೆಲ್ಲ ಈ ಕಾರ್ಯಗಳನ್ನ ಮಾಡಿದ್ದಾರೆ. ಹೀಗೆ ಮಾಡಿಕೊಂಡು ಹಿಮಾಲಯದ ಕೆಳಗಡೆ ಎಳ್ಕೊಂಡು ಬಂದ್ರು. ಮೇಲೆ ಮೇರು ಪರ್ವತದಿಂದ ಕೆಳಗಡೆ ಬಂದು ಹಿಮಾಲಯದ ದಕ್ಷಿಣ ಭಾಗಕ್ಕೆ ಬಂದು ಕೆಳಗಡೆ ತಪ್ಪಲ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆಗೊಮ್ಮೆ ಬಿಲ್ಲು ಬಾಣ ಹಿಡ್ಕೊಂಡು ಭೀಮಸೇನ ದೇವರು ಬೇಟೆ ಆಡ್ತಾ ಹೋದಾಗ ಒಂದು ಹೆಬ್ಬಾವು ಇವನನ್ನು ಸುತ್ತ ಹಾಕಿಬಿಡ್ತು. ದೊಡ್ಡ ಹೆಬ್ಬಾವು, ಭಯಂಕರ ಇತ್ತಂತ. ಅದಕ್ಕೆ ಅದರ ಬಾಯಿನೇ ದೊಡ್ಡ ಗುಹೆ ಇದ್ದ ಹಾಗೆ, ನುಂಗ್ಲಿಲ್ಲ ಭೀಮನನ್ನ. ಬಹುಶಃ ಭೀಮ ಅದಕ್ಕಿಂತ ದೊಡ್ಡ ರೂಪ ತಾಳಿರ್ಬೇಕು. ಆದ್ರೆ ಭೀಮನನ್ನು ಸುತ್ತ ಹಾಕಿತಂತೆ, ಕೈ ಬಿಟ್ಟು ಬರೇ ಮೈಯನ್ನು ಸುತ್ತ ಹಾಕಿತಂತೆ. ಸುತ್ತ ಹಾಕಿದಾಗ ಇವನು ಹಾಗೆ ಸುಮ್ಮನೆ ಇದ್ದಾನೆ. ಯಾವುದದು ಹೆಬ್ಬಾವು ಅಂತಂದ್ರೆ ಅದು ನಹುಷನೇ ಹೆಬ್ಬಾವಾಗಿ ಬಿದ್ದಿದ್ದಂತೆ. ನಹುಷ ಚಕ್ರವರ್ತಿ, ಚಂದ್ರವಂಶದ ರಾಜ. ಹಿಂದೆ ದೇವೇಂದ್ರ ವೃತ್ರಾಸುರನನ್ನ ವಧೆ ಮಾಡಿದಾಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಹೇಳಿ ಅದು ಅಂದ್ಕೊಂಡ ಅಷ್ಟೇ. ಬ್ರಹ್ಮಹತ್ಯಾ ದೋಷ ಬಂತು ಅಂತ ಅಂದುಕೊಂಡು ಅದನ್ನು ನೆಪ ಮಾಡಿಕೊಂಡು ವೃತ್ರಾಸುರನ ವಧೆ ಮಾಡಿದೆ. ಬ್ರಹ್ಮಹತ್ಯಾ ದೋಷ ಬಂತು ಅಂತ ತಾನು ಭಾವಿಸಿ ಆ ವೃತ್ರಾಸುರ ವಧೆ ಬ್ರಹ್ಮಹತ್ಯೆ ಅನ್ನೋದನ್ನು ನೆಪ ಮಾಡಿಕೊಂಡು ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿ ಕಮಲದ ನಾಳದ ಒಳಗಡೆ ಕೂತುಕೊಂಡು ನರಸಿಂಹ ಮಂತ್ರ ಜಪ ಮಾಡ್ತಾ ಇದ್ನಂತೆ ದೇವೇಂದ್ರ. ಅವನಿಗೆ ನರಸಿಂಹ ಮಂತ್ರ ಜಪ ಮಾಡ್ಲಿಕ್ಕೆ ಒಂದು ನೆಪ ಬೇಕಾಗಿತ್ತು. ಇದು ನೆಪ ಮಾಡ್ಕೊಂಡು ಹೋದ. ಇಲ್ದಿದ್ರೆ ವೃತ್ರಾಸುರನನ್ನು ಕೊಂದಾಗ ಬ್ರಹ್ಮಹತ್ಯಾ ದೋಷ ಬರೋದು ಅಂದ್ರೆ, ವೃತ್ರಾಸುರನನ್ನು ಕೊಂದದ್ರಿಂದ ಇಡೀ ಜಗತ್ತಿಗೆ ಕ್ಷೇಮ ಆಯ್ತು, ಕಲ್ಯಾಣ ಆಯ್ತು. ವೃತ್ರಾಸುರ ವಿಶ್ವರೂಪಾಚಾರ್ಯರ ತಂದೆ ತ್ವಷ್ಟೃ ಇದ್ರಲ್ಲ, ಅವರು ಯಜ್ಞ ಮಾಡಿದಾಗ ಹುಟ್ಟಿದವನು ವೃತ್ರಾಸುರ. ಆದ್ರಿಂದ ಒಂದು ರೀತಿಯಲ್ಲಿ ಬ್ರಾಹ್ಮಣ ಹೌದು, ಆದ್ರೆ ಅವನನ್ನು ಕೊಂದದ್ರಿಂದ ಬ್ರಹ್ಮಹತ್ಯಾ ದೋಷ ಏನು ಬರಲಿಲ್ಲ. ಯಾಕೆ ಅವನು ಅಸುರನಾಗಿದ್ದ, ಅವನ ಸ್ವಭಾವ ಆಸುರಿ ಸ್ವಭಾವ, ಜಗತ್ತಿಗೆ ಕಂಟಕನಾಗಿದ್ದ. ವೇದ ಹೇಳ್ತದೆ ವೃತ್ರಂ ಹತ್ವ ಮಹಾನಾಸ ಅಂತ. ವೃತ್ರಾಸುರನನ್ನು ಕೊಂದದ್ರಿಂದ ದೇವೇಂದ್ರ ಮಹಾತ್ಮನಾದರಂತೆ. ವೃತ್ರಂ ಹತ್ವ ಮಹಾನಾಸ, ಮಹಾನ್ ಆಸ, ಮಹಾತ್ಮನಾದಂತ. ಯಾಕೆ ಅಂದ್ರೆ ಆ ವೃತ್ರಾಸುರನನ್ನು ಕೊಂದ ನೆಪದಿಂದ ಅವನು ಮಾನಸ ಸರೋವರದಲ್ಲಿ ಕೂತುಕೊಂಡು ನರಸಿಂಹ ಮಂತ್ರ ಜಪ ಮಾಡಿದ. ಅದರಿಂದ ಎಷ್ಟು ಪುಣ್ಯ ವೃದ್ಧಿ ಆಯ್ತು ಅವನಿಗೆ, ದೇವೇಂದ್ರನಿಗೆ. ಅಷ್ಟು ಮಾತ್ರ ಅಲ್ಲ, ವೃತ್ರಾಸುರನನ್ನು ಕೊಂದಿದ್ದಿ, ಬ್ರಹ್ಮಹತ್ಯೆ ಬಂದಿದೆ, ಆದ್ರಿಂದ ನೀನೊಂದು ಮಹಾವ್ರತ ಅನ್ನೋ ಯಜ್ಞ ಮಾಡುವಂತ, ಮಹಾವ್ರತ ಅಂತ ಒಂದು ಯಜ್ಞ ಮಾಡಿಸಿದ್ರಂತೆ ದೇವೇಂದ್ರ. ಅಂಥ ಒಂದು ಯಜ್ಞ ಮಾಡಿದ, ಮಹಾವ್ರತ ಅಂತ ಒಂದು ಯಜ್ಞ. ಅದೇ ಆ ಯಜ್ಞ ಮಾಡುವಾಗ ವಿಶ್ವಾಮಿತ್ರ ಋಷಿಗಳು ಬಂದಿದ್ರಂತೆ ಯಜ್ಞ ಮಾಡಿಸಲಿಕ್ಕೆ. ನೋಡಿ ಕಥೆ ಹೇಗಿದೆ. ಅವನು ಇದು ವೃತ್ರಾಸುರನನ್ನು ಕೊಂದ, ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಮಹಾವ್ರತ ಅಂತ ಯಜ್ಞ ಮಾಡಿದ. ಯಜ್ಞ ಮಾಡ್ಲಿಕ್ಕೆ ಅಂತ ಯಜಮಾನನಾಗಿ ಕೂತಾಗ ವಿಶ್ವಾಮಿತ್ರರು ಪುರೋಹಿತರಾಗಿ ಬಂದಿದ್ದಾರೆ. ಇಂದ್ರನೊಳಗೆ ವಾಯುದೇವರು ಮತ್ತು ಪರಮಾತ್ಮನ ಆವೇಶ ಬಂತಂತೆ. ವಿಶೇಷವಾಗಿ ವೃತ್ರಾಸುರನನ್ನು ಕೊಂದು ಪಾಪಿಷ್ಠನಾಗಿದ್ರೆ, ಬ್ರಹ್ಮಹತ್ಯೆ ಬಡ್ಕೊಂಡಿದ್ರೆ ಹರಿವಾಯುಗಳ ಆವೇಶ ಆಗ್ತದೆ. ವಾಯುದೇವರು ವಿಷ್ಣು ವಿಶೇಷವಾಗಿ ಆವಿಷ್ಟರಾದರಂತೆ.
ಇನ್ನೂ ಯಜ್ಞ ಪ್ರಾರಂಭ ಆಗಿಲ್ಲ, ಮಾಡ್ಲಿಕ್ಕೆ ಅಂತ ಕೂತಿದ್ದಾನೆ. ವಾಯುದೇವರ ಆವೇಶ, ವಿಷ್ಣುವಿನ ಕಳೆ ಬಂದು ಹೋಯ್ತು. ಆ ವರ್ಚಸ್ಸು ಬಂದದ್ದು ನೋಡಿ ವಿಶ್ವಾಮಿತ್ರ ಋಷಿಗಳು ದಂಗು ಬಡ್ದು ಹೋದ್ರು. ಅರೇ ಇಂದ್ರ, ಇದ್ದಕ್ಕಿದ್ದ ಹಾಗೆ ಅವನ ಮುಗಲಿ ಎಂಥ ವರ್ಚಸ್ಸು ಬಂತು ಅಂತ ಹೇಳಿ, ನೀನ್ಯಾರು ಅಂತ ಕೇಳ್ತಾರೆ. ನೀನ್ಯಾರು ಅಂದ್ರೆ ಇವನಿಂದ್ರ ಅಂತ ಗೊತ್ತಿದೆ ಅವ್ರಿಗೆ. ನೀನ್ಯಾರು ಅಂತಂದ್ರೆ ಇಂದ್ರನೊಳಗೆ ಆವಿಷ್ಟನಾಗಿದ್ದಾನಲ್ಲ, ಅವನು ಯಾರು ಅಂತ ಕೇಳೋ ಉದ್ದೇಶ. ಹಾಗೆ ಇಂದ್ರನ ಬಾಯಿಂದ ಬಂತು, ಪ್ರಾಣೋ ವಾ ಅಹಮಸ್ಮಿರಿಷೇ. ಪ್ರಾಣ ಶಬ್ದ ವಾಚ್ಯ ನಾನು, ಮುಖ್ಯ ಪ್ರಾಣದೇವರು ಆಮೇಲೆ, ಪರಮ ಮುಖ್ಯವಾಗಿ ಪ್ರಾಣ ಶಬ್ದ ವಾಚ್ಯ ನಾನು. ನನ್ನ ತರುವಾಯ ಪ್ರಾಣ ಅನ್ನೋ ಹೆಸರು, ಆಮೇಲೆ ಮುಖ್ಯ ಪ್ರಾಣದೇವರಿಗೆ. ಅದಕ್ಕಿಂತಲೂ ಪರಮ ಮುಖ್ಯವಾಗಿ ನಾನಾಗಿದ್ದೇನೆ. ಯಾಕೆಂದ್ರೆ ಪ್ರಾಣ ಅಂದ್ರೆ ಇಡೀ ಜಗಚ್ಚೇಷ್ಟಕ, ಇಡೀ ಜಗತ್ತನ್ನ ನಡೆಸ್ತಕ್ಕಂಥವನು ನಾನು. ನಾನಿಲ್ದೇ ಇದ್ರೆ ತೇನ ವಿನಾ ತೃಣಮಪಿನ ಚಲತಿ. ಆದ್ರಿಂದ ನಾನೇ ಪ್ರಾಣ. ಯಾರು ಹೇಳಿದ್ದು? ಇಂದ್ರ ಅಲ್ಲ, ಇಂದ್ರನಲ್ಲಿ ಆವಿಷ್ಟನಾಗಿರತಕ್ಕಂಥ ವಿಷ್ಣು ಹೇಳ್ತಿದ್ದಾನೆ. ಹಾಗೆ ಇಡೀ ಜಗಚ್ಚೇಷ್ಟಕನಾದಂಥ ವಿಷ್ಣು, ನೀನು ಇಂದ್ರನಲ್ಲಿ ಬಂದು ಕೂತಿದ್ದಿ, ನಿನಗೆ ನಾನು ಅನ್ನ ಕೊಡ್ತೇನೆ, ಅನ್ನದಾನ ಮಾಡ್ತೇನೆ, ನಿನಗೆ ಅನ್ನ ನೈವೇದ್ಯ ಮಾಡ್ತೇನೆ ಅಂತ ಹೇಳಿ ಅನ್ನ ಸಮರ್ಪಣೆ ಮಾಡ್ತೇನೆ ಅಂತ ವಿಶ್ವಾಮಿತ್ರ ಋಷಿಗಳು ಬೃಹತಿ ಸಹಸ್ರವನ್ನ ಪಠನ ಮಾಡಿದ್ರಂತೆ. ಒಂದು ಬಾರಿ ಬೃಹತಿ ಸಹಸ್ರ ಪಠನ ಮಾಡಿ ಇದಮನ್ನಂ ಅಂತ ಅರ್ಪಣೆ ಮಾಡಿಬಿಟ್ರಂತೆ. ಎಲ್ಲಿದೆ ಅಂತ ಇಂದ್ರನೊಳಗೆ ಆವಿಷ್ಟನಾದಂತಹ ಪರಮಾತ್ಮನಿಗೆ ಅರ್ಪಣೆ ಮಾಡಿಬಿಟ್ರಂತೆ. ಆಮೇಲೆ ಆ 1000 ಮಂತ್ರಗಳು ಬೃಹತಿ ಸಹಸ್ರ. ತದಿದಾ ಸಭುವನೇಶು ಜ್ಯೇಷ್ಠಂ ಪುನದಂ ಬಭೂದತೀನಾ ನದಂ ಯೋ ಯುವತೀನೋ ಅಂತ ಪ್ರಾರಂಭ ಆಗ್ತದೆ. ಆ 1000 ಮಂತ್ರಗಳು ಬೃಹತಿ ಸಹಸ್ರ. ಅದನ್ನು ಕೇಳಿದ ಕೂಡಲೇ ಬಹಳ ಚೆನ್ನಾಗಿದೆ, ಬಹಳ ಪ್ರಿಯವಾದ ಅನ್ನ ನನಗೆ, ಇನ್ನೊಂದ್ಸಲ ಕೇಳು, ಇನ್ನೊಂದ್ಸಲ ಬಡಿಸು ಅಂದಂತೆ ಪರಮಾತ್ಮ. ಪರಮಾತ್ಮ ಅಂದ್ರೆ ಇಂದ್ರನ ಬಾಯಿಂದ ಬಂತು, ಇಂದ್ರನೊಳಗಿರೋ ಪರಮಾತ್ಮನೇ ಇನ್ನೊಂದ್ಸಲ ಬಡಿಸು. ಮತ್ತೊಂದು ಸಲ ಬೃಹತಿ ಸಹಸ್ರ ಪಠನ ಮಾಡಿದ್ರಂತೆ. ಇನ್ನೂ ಪ್ರಿಯವಾಗಿದೆ, ಇನ್ನೊಂದ್ಸಲ ಬೇಕು ಅಂತ ಕೇಳಿದ್ರಂತೆ. ಆಗ್ಲಿ ಅಂತ ಮತ್ತೊಂದು ಸಲ ವಿಶ್ವಾಮಿತ್ರ ಋಷಿಗಳು ಆ 1000 ಮಂತ್ರಗಳನ್ನ ಮತ್ತೆ ಪಠನ ಮಾಡಿದ್ರಂತೆ. 3 ವರ ಕೊಡ್ತೇನೆ ಅಂತ ವಿಶೇಷವಾದ ವರ ಕೊಟ್ರು ಅಂತ ಬರ್ತದೆ. ಹೀಗೆ ಬೃಹತಿ ಸಹಸ್ರ ಪಠನ ಮಾಡಿ ಮಹಾವ್ರತ ಅನ್ನುವಂಥ ಯಾಗ ಮಾಡಿಸಿದ್ರು ಅಂತ ಇತಿಹಾಸ ಇತ್ತು. ಇದೆಲ್ಲ ಏನಕ್ಕೆ, ಯಾವುದಕ್ಕೆ ಪ್ರಸಂಗ ಬಂತು? ವೃತ್ರಾಸುರನನ್ನು ಕೊಂದದ್ರಿಂದ ನರಸಿಂಹದೇವರ ಮಂತ್ರ ಜಪ ಆಯಿತು. ಮಾನಸ ಸರೋವರದಲ್ಲಿ ಏಕಾಂತದಲ್ಲಿ ಕಮಲದ ನಾಳದಲ್ಲಿ ಕೂತು ಮಹಾವ್ರತ ಅನ್ನೋ ಯಜ್ಞ ನಡೀತು. ಪರಮಾತ್ಮನ ಆವೇಶ ಆಯಿತು ಇಂದ್ರನಲ್ಲಿ. ಬೃಹತಿ ಸಹಸ್ರ ಶ್ರವಣ ಆಯಿತು. 3 ಬಾರಿ ಬೃಹತಿ ಸಹಸ್ರವನ್ನ ಶ್ರವಣ ಮಾಡಿದ, ಮಂತ್ರಗಳನ್ನು ಶ್ರವಣ ಮಾಡಿದ ದೇವೇಂದ್ರ. ಇದೆಲ್ಲ ಪುಣ್ಯಕ್ಕೆ ಕಾರಣ ಆಯಿತು. ಇದೇ ದೇವತೆಗಳಲ್ಲಿ ಏನಾದ್ರೂ ಒಂದು ಪಾಪಕರ್ಮ ಅಂತ ನಡೆದ್ರೆ ಅದು ಪುಣ್ಯಕ್ಕೆ ಕಾರಣ ಆಗ್ತದೆ. ಈ ವೃತ್ರಾಸುರ ವಧೆ ಇಂಥದ್ದು ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಯಾರೋ ಬ್ರಾಹ್ಮಣ ಅನ್ಕೊಂಡ ಅಂತ, ಆದ್ರೂ ಪುಣ್ಯಕ್ಕೆ ಕಾರಣ ಆಗ್ತದೆ. ದೈತ್ಯರು ಮಾಡಿದಂಥ ಪುಣ್ಯಕರ್ಮ ಏನಾದ್ರೂ ಇದ್ರೆ ಅವರ ಪಾಪಕ್ಕೆ ಕಾರಣ ಆಗ್ತದೆ. ಇದು ನೋಡಿ ಹೆಂಗೆ, ಪುಣ್ಯಕರ್ಮ ಮಾಡಿದ್ರೂ ಕೂಡ ಅವರ ಪಾಪಾಭಿವೃದ್ಧಿಗೆ ಆಗ್ತದಂತ. ಪುಣ್ಯದ ಕೆಲಸ ಅಂತಂದ್ಕೊಳ್ಳಿ ಎಲ್ರಿಗೂ ಪುಣ್ಯನೇ ಬರ್ತದೆ ಅಂತೇನಿಲ್ಲ, ಅವರ ಪಾಪಾಭಿವೃದ್ಧಿ ಕಾರಣ ಆಗ್ತದೆ. ಯಾಕೆ ಅಂದ್ರೆ ಅವರು ಪುಣ್ಯದ ಕೆಲಸ ಮಾಡುವಾಗಲೂ ಕೂಡ ಯಾವ ದೃಷ್ಟಿಯಿಂದ ಮಾಡ್ತಾರೆ ಅಂದ್ರೆ ಅದು ಹರಿಪ್ರೀತಿ ಆಗ್ಲಿ ಅನ್ನೋ ಪಾರಮಾರ್ಥಿಕ ಉದ್ದೇಶ ಇರೋದಿಲ್ಲ. ಆ ಪರಮಾರ್ಥ ಇಟ್ಟುಕೊಳ್ಳದೇನೆ ಇನ್ಯಾರ್ದೋ ಜೊತೆಗೆ ಸ್ಪರ್ಧೆ ಮಾಡಬೇಕು ಅಂತ, ಅಥವಾ ಇನ್ಯಾರನ್ನೋ ಮುಖಭಂಗ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಿರ್ತಾರಂತೆ. ಅದೇ ಒಂದು ಬರ್ತದೆ ಇಲ್ಲಿ ಮುಂದೆ. ಪಾಂಡವರು ವನವಾಸದಲ್ಲಿದ್ದಾಗ ದುರ್ಯೋಧನ ಪೌಂಡರೀಕ ಯಾಗ ಅಂತ ಒಂದು ಮಾಡಿದನಂತೆ. ಇನ್ನಷ್ಟು ಅದು ವೈಷ್ಣವ ಯಾಗ, ಇನ್ನಷ್ಟು ಪಾಪಕ್ಕೆ ಕಾರಣ ಆಯ್ತಂತ ಅವನಿಗೆ. ಅದು ಮುಂದೆನೆ ಬರ್ತದೆ. ಹೀಗೆ ದೈತ್ಯರು ಮಾಡಿದ ಪುಣ್ಯಕರ್ಮ ಪಾಪಾಭಿವೃದ್ಧಿಗೆ ಕಾರಣ, ದೇವತೆಗಳು ಮಾಡುವಂತಹ ಪಾಪಕರ್ಮ ಪುಣ್ಯಾಭಿವೃದ್ಧಿಗೆ ಕಾರಣ ಆಗ್ತದೆ. ಮನುಷ್ಯರು ಮಾಡಿದ್ರೆ ಅವರು ಪಾಪದ್ದು ಪಾಪ, ಪುಣ್ಯದ್ದು ಪುಣ್ಯ. ಪಾಪಕರ್ಮ ನಮಗೂ ಪುಣ್ಯಕ್ಕೆ ಆಗ್ತದೆ ಅಂತ ಹಂಗೆ ತಿಳ್ಕೋಬಾರ್ದು. ಅವರು ಪಾಪಕರ್ಮ ಮಾಡಿದ್ರೆ ಪಾಪಕ್ಕೆ ಕಾರಣ ಆಗ್ತದೆ, ಪುಣ್ಯ ಕೆಲಸ ಪುಣ್ಯದ್ದೇ ಆಗ್ತದೆ. ಇದು ಆಚಾರ್ಯರು ಕೊಡ್ತಕ್ಕಂಥ ನಿರ್ಣಯ. ಆದ್ರಿಂದ ದೇವತೆಗಳಲ್ಲಿ, ದೇವಾಂಶ ಸಂಭೂತರಲ್ಲಿ ಏನಾದ್ರೂ ಒಂದು ಪಾಪಕರ್ಮ ನಡೀತು ಅಂತಂದ್ರೆ ನಾವು ಮೇಲ್ನೋಟಕ್ಕೆ ತೀರ್ಮಾನ ಮಾಡೋ ಹಾಗಿಲ್ಲ, ಅದು ಅವರ ಪುಣ್ಯಾಭಿವೃದ್ಧಿ ಕಾರಣ ಆಗಬಹುದು. ಪರೀಕ್ಷಿನ್ ಮಹಾರಾಜ ಯಾರೋ ಋಷಿಗಳ ಕೊರಳಿಗೆ ಹಾವು ಹಾಕಿಬಿಟ್ಟ, ಸತ್ತ ಹಾವು ಹಾಕಿದ ಪಾಪ ಆಯ್ತೇನೋ ಅವನಿಗೆ. ಭಾಗವತ ಶ್ರವಣಕ್ಕೆ ಪುಣ್ಯಾಭಿವೃದ್ಧಿ ಕಾರಣ ಆಯ್ತು. ಅದರಿಂದ ಏನಾಗ್ಲಿಲ್ಲ, ಆ ಪಾಪ ಎಲ್ಲ ಕೊಚ್ಚೋಯ್ತು ಅವನಿಗೆ ಪ್ರವಾಹದಲ್ಲಿ, ಭಾಗವತಾಮೃತ ಪ್ರವಾಹದಲ್ಲಿ. ಹೀಗೆ ದೇವತೆಗಳ ವಿಚಾರವೇ ಬೇರೆ ಇರ್ತದೆ, ಮನುಷ್ಯರದ್ದೇ ಬೇರೆ, ದೈತ್ಯರದ್ದೇ. ಅಂತೂ ಇಂದ್ರ ವೃತ್ರಾಸುರನನ್ನ ವಧೆ ಮಾಡಿದ. ಅದಕ್ಕಾಗಿ ಕಮಲನಾಳದಲ್ಲಿ ಕೂತುಕೊಂಡು ತಪಸ್ಸು ಮಾಡ್ತಾ ಇದ್ದಾನೆ. ಆವಾಗ ಸ್ವರ್ಗಲೋಕದಲ್ಲಿ ಇಂದ್ರ ಪದವಿ ಖಾಲಿ ಆಯ್ತು. ಯಾರಾದ್ರೂ ಬೇಕಾಯ್ತು ಸ್ವರ್ಗ ಆಳ್ಲಿಕ್ಕೆ. ದೇವತೆಗಳೆಲ್ಲ ವಿಚಾರ ಮಾಡಿದ್ರು, ಯಾರನ್ನು ಕೂಡಿಸೋಣ ಇವಾಗ ಅಂತ.
ಯಾರನ್ನು ಕೂಡಿಸೋಣ ಅಂತಂದಾಗ ಭೂಲೋಕದಲ್ಲಿ ನಹುಷ ಅಂತ ಒಬ್ಬ ಚಕ್ರವರ್ತಿ ಇದ್ದಾನೆ, ಚಂದ್ರವಂಶದವನು, ಅವನನ್ನು ಕೂಡಿಸಿದ್ರಾಯ್ತು ಅಂತ ಸಲಹೆ ಬಂತು. ಯಾಕೆ ಇಂದ್ರ ಖಾಲಿ ಆದ್ರೂ ಭೂಲೋಕಕ್ಕೆ ಈ ನಹುಷ ಚಕ್ರವರ್ತಿನ ಹುಡುಕೊಂಡು ಯಾಕೆ ಬರಬೇಕು? ಭೂಲೋಕದ ರಾಜರಿಗೆ 33 ಕೋಟಿ ದೇವತೆಗಳಿದ್ದಾರೆ. ಇಂದ್ರನ ಸಮಕಕ್ಷೆಯಲ್ಲೇ ಮನ್ಮಥ ಇದ್ದಾನೆ 8ನೇ ಕಕ್ಷೆಯಲ್ಲಿ, ಅವನನ್ನು ಕೂಡಿಸ್ಬಿಡ್ಬಹುದಾಗಿತ್ತು. ಇನ್ಯಾರಾದ್ರೂ ದೇವತೆಗಳನ್ನು ಕೂಡಿಸಬಹುದಾಗಿತ್ತು ಇಂದ್ರ ಪದವಿಯಲ್ಲಿ. ಇಲ್ಲಿ ತನಕ ಭೂಲೋಕಕ್ಕೆ ಬಂದು ನಹುಷ ಚಕ್ರವರ್ತಿಯನ್ನು ಕರೆದು ಅಲ್ಲಿ ಕೂಡಿಸಿದ್ರಂತ. ಆವಾಗ ಯಾಕೆ ಅಂದ್ರೆ ಅದಕ್ಕೂ ಆಚಾರ್ಯ ನಿರ್ಣಯ ಹೇಳ್ತಾರೆ, ದೇವತೆಗಳು ಒಂದು ನಿಯಮ ಇಟ್ಟುಕೊಂಡಿದ್ದಾರಂತೆ, ತಮ್ಮ ಕುರ್ಚಿಯಲ್ಲಿ ಮಾತ್ರ ತಾವು ಕೂಡೋದು, ಇನ್ನೊಬ್ಬರ ಪದವಿಯನ್ನು ಬಯಸೋದೇ ಇಲ್ಲಂತ. ಇನ್ನೊಬ್ಬರ ಪದವಿಯಲ್ಲಿ ಕೂಡೋದೇ ಇಲ್ಲಂತೆ ದೇವತೆಗಳು. ಆ ಪದವಿ ಖಾಲಿ ಆದ್ರೆ ಅದೇ ಯೋಗ್ಯತೆ ಇರುವವರು, ಆ ಹೆಸರಿನವರು ಮತ್ತೊಬ್ಬರು ಬರ್ಬೇಕಷ್ಟೆ. ಯಾರ್ಯಾರಿಗೆ ನಿಗದಿತ ಇರ್ತದೋ ಅವರು ಬರ್ಬೇಕು, ಇನ್ನೊಬ್ರು ಬರೋ ಹಾಗೆ ಇಲ್ಲಂತ. ಮನುಷ್ಯರಲ್ಲಿ ಹಾಗಲ್ಲ, ಇನ್ನೊಬ್ಬರ ಪದವಿನೇ ಕಾಯ್ತಿರ್ತಾರಂತೆ. ದೇವತೆಗಳು ಇನ್ನೊಬ್ಬರ ಪದವಿಯಲ್ಲಿ ಕೂಡೋದಿಲ್ಲ ಅಂತವ್ರು. ಆದ್ರಿಂದ ಇಂದ್ರನ ಪದವಿಯಲ್ಲಿ ಮನ್ಮಥನನ್ನು ಕೂಡಿಸೋ ಹಾಗಿಲ್ಲ. ಮನ್ಮಥ ಒಪ್ತಾ ಇದ್ದಿಲ್ಲ. ಕೊನೆಗೆ ಏನ್ ಮಾಡ್ಬೇಕಾಯ್ತು? ನಹುಷನ ಹತ್ರ ಬಂದ್ರಂತೆ. ಆದ್ರೆ ನಹುಷನಿಗೆ ಆ ಯೋಗ್ಯತೆ ಇದೆಯೋ? ಅದಕ್ಕೆ ವರ ಕೊಟ್ರಂತೆ, ನೀನು ಯಾವ್ಯಾವನ್ನ ದೇವತೆಗಳನ್ನ ನೋಡ್ತಿ, ಅವರ ಬಲ, ತಪಸ್ಸು, ಜ್ಞಾನ ಎಲ್ಲ ನಿನಗೆ ಬರ್ತದೆ ಅಂತ ವರ ಕೊಟ್ಟು. ಅಷ್ಟು ಬಲ, ಶಕ್ತಿ ಎಲ್ಲ ಬರ್ತದೆ ಅಂತ ಆದಾಗ ಇಂದ್ರ ಪದವಿಯಲ್ಲಿ ಕೂಡಬಹುದಾಯ್ತು. ಹೀಗೆ ನಹುಷನಿಗೆ ವರ ಕೊಟ್ಟು ಇಂದ್ರ ಪದವಿಯಲ್ಲಿ ಕೂಡಿಸಿದ್ರು. ನಹುಷನಿಗೆ ಸಾಕಷ್ಟು ಬಲನೂ ಬಂತು. ಯಾರ್ಯಾರನ್ನು ನೋಡ್ತಿದ್ದ ಅವರ ಬಲ ಬರ್ತಿತ್ತು, ಯಾರ್ಯಾರ ತಪಸ್ಸುಗಳನ್ನು ನೋಡ್ತಿದ್ದ ಅವರ ತಪಸ್ಸು, ಅವರ ಪುಣ್ಯ, ಅವರ ಜ್ಞಾನ ಎಲ್ಲ ಇವನಲ್ಲಿ ಸಂಕ್ರಮಣ ಆಗ್ತಿತ್ತು. ಹೀಗೆ ಎಲ್ಲರ ತಪಸ್ಸು ಇದನ್ನೆಲ್ಲ ಪಡ್ಕೊಂಡು ನಹುಷ ಸ್ವರ್ಗ ಲೋಕಕ್ಕೆ ಬಂದು ಇಂದ್ರ ಪದವಿಯಲ್ಲಿ ಕೂತ. ಆದ್ರೆ ಇಷ್ಟೆಲ್ಲ ತಪಶಕ್ತಿ, ಬಲ ಇದೆಲ್ಲ ತನಗೆ ಬಂದಾಗ ದುರಹಂಕಾರ ಬಂದುಬಿಡ್ತು ಇಂದ್ರನಿಗೆ. ಇಷ್ಟೆಲ್ಲ ಬಲ ಇದೆ, ನಾನು ಇಂದ್ರನಿಗೂ ಇಷ್ಟಿಲ್ವೋ ಏನೋ ಅಂದ್ಕೊಂಡೆ. ಯಾಕೆಂದ್ರೆ ಈ ವರ ಯಾವುದು ಇಂದ್ರನಿಗೆ ಇದ್ದಿದ್ದಿಲ್ಲ ಅಂದ, ಅವನಿಗಿಂತ ಜಾಸ್ತಿನೇ ಬಂದುಬಿಟ್ಟಿದೆ ನನಗೆ ಅಂತಂದು ಶಚೀದೇವಿಗೆ ಹೇಳಿ ಕಳಿಸಿದ. ಇಂದ್ರ ಪದವಿಯಲ್ಲಿ ನಾನು ಕೂತಿದ್ದೀನಿ, ನೀನು ಇಂದ್ರ ಪತ್ನಿ ಆಗಿದ್ದಿ, ನಾನು ಇಂದ್ರ ಪದವಿಯಲ್ಲಿ ಕೂತಿದ್ದೀನಿ, ಆದ್ರಿಂದ ನೀನು ನನ್ನ ಪತ್ನಿಯಾಗಿ ಬರಬೇಕು ಅಂತ ಹೇಳಿ ಕಳಿಸಿಬಿಟ್ಟು. ಏನು ಮಾಡ್ಬೇಕು? ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತು. ಆವಾಗ ಶಚೀದೇವಿ ಕಂಗಾಲಾಗಿ ಆ ದುರ್ಗಾದೇವಿಯ ಸಹಾಯದಿಂದ ಅಲ್ಲಿಗೆ ಹೋದ್ಲಂತೆ. ಮಾನಸ ಸರೋವರಕ್ಕೆ ಹೋಗಿ ಅಲ್ಲಿ ಕಮಲನಾಳದಲ್ಲಿರ್ತಕ್ಕಂಥ ಇಂದ್ರನನ್ನ ಸಂಧಿಸಿ ಬಂದಂತೆ ಶಚೀದೇವಿ. ನೀವೇನೋ ವೃತ್ರಾಸುರನ ವಧೆ ಮಾಡಿ ಬ್ರಹ್ಮಹತ್ಯ ಬಂತು ಅಂತ ನೆಪ ಮಾಡಿಕೊಂಡು ಮಂತ್ರ ಜಪ ಮಾಡ್ತಾ ಕೂತ್ಕೊಂಡ್ರಿ, ನನಗತಿ ಏನಿಲ್ಲ ಎಂದ. ಇನ್ಯಾರೋ ಬಂದು ಕೂತ್ಕೊಂಡು ಇಂದ್ರ ಪದವಿಯಲ್ಲಿ ನನ್ನನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ಇಂದ್ರ ಹೇಳಿದ್ನಂತೆ ಶಚೀದೇವಿಗೆ, ನೀನೊಂದು ಕೆಲಸ ಮಾಡು, ಆ ನಹುಷನಿಗೆ ಹೇಳಿ ಕಳಿಸು, ಇಂದ್ರ ಪದವಿಯಲ್ಲಿ ಕೂತಿದ್ದಾನಲ್ಲ ಹೇಳು, ನೀನ್ ನನ್ನ ಮನೆಗೆ ಬರಬಹುದು, ನಾನು ಪತ್ನಿ ಅಂತ ನಡ್ಕೊಳ್ತೇನೆ, ಆದರೆ ನೀನು ಬರುವಾಗ ಋಷಿಗಳು ಹೊರತಕ್ಕಂಥ ಪಲ್ಲಕ್ಕಿಯಲ್ಲಿ ಬರಬೇಕು, ಋಷಿವಾಹನನಾಗಿ ಬರಬೇಕು. ಆ ರೀತಿ ನೀನು ಹೇಳಿ ಕಳಿಸು, ಅದು ಮೋಸ ಆಗ್ಲಿ ಅಂತಲೇ ಹೇಳಿ ಕಳಿಸಿದ. ಶಚೀದೇವಿ ಬಂದು ಆ ರೀತಿ ಹೇಳಿ ಕಳಿಸಿಲ್ಲಂತ. ಇವನು ಬಲಾತ್ಕಾರ ಮಾಡ್ತಾ ಇದ್ದ ನಹುಷ. ಆಯ್ತು, ಋಷಿಗಳು ಹೊರತಕ್ಕಂಥ ಪಲ್ಲಕ್ಕಿಯಲ್ಲಿ ಬರಬೇಕು, ಆ ಪಲ್ಲಕ್ಕಿಯನ್ನು ಋಷಿಗಳು ಹೊತ್ಕೊಂಡು ಬರಬೇಕು ಅಂತ ಆಯ್ತು. ಯಾಕೆ ಹೇಳಿದ್ದು ಅಂತಂದ್ರೆ, ಸ ಇಂದ್ರ ವಚನಾಚ್ಛತ್ಯ ಮಹರ್ಷಿ ಗಣವಾಹನೆ ನಿಯುಕ್ತೋ ವಂಚನಾಯೈವ. ಆ ನಹುಷನಿಗೆ ಮೋಸ ಮಾಡಬೇಕು ಅಂತ ಹಾಗೆ ಹೇಳಿಲ್ಲ. ಆಯ್ತು ಅಂತ ಅವನು ಒಪ್ಪಿ ಬಂದ, ಮೋಸ ಹೋದ. ಅದು ಇಂದ್ರ ಈ ರೀತಿ ಹೇಳಲಿಕ್ಕೆ ಕಾರಣ, ಆ ನಹುಷ ಎಷ್ಟೋ ಬಾರಿ ಋಷಿಗಳ ಕೈಲಿ ಪಲ್ಲಕ್ಕಿ ಹೊರಿಸಿದ್ನಂತ. ಅಷ್ಟರಲ್ಲೇ ಅದೊಂದು ಅಭ್ಯಾಸ ಆಗಿಬಿಟ್ಟಿತ್ತಂತೆ. ಸಾವಿರಾರು ಋಷಿಗಳನ್ನು ಕರೆಸಿ ಪಲ್ಲಕ್ಕಿ ಹೊರಿಸ್ತಾ ಇದ್ನಂತ. ದೇವ್ರ ಪಲ್ಲಕ್ಕಿ ಅಲ್ಲ, ತಾನು ಕೂತ್ಕೊಂಡು ತನ್ನ ಪಲ್ಲಕ್ಕಿ ಋಷಿಗಳ ಹತ್ರ ಹೊರಿಸ್ತಿದ್ನಂತ. ಆದ್ರಿಂದ ಅದನ್ನೇ ಹೇಳಿಬಿಟ್ರೆ ಅವನು ಮೋಸ ಹೋಗ್ತಾನೆ, ಏನೋ ಇದರಲ್ಲೇನೋ ಕುತಂತ್ರ ಇಲ್ಲ ಅಂತ ಅಂದ್ಕೊಂಡು ಬರ್ತಾನೆ ಅಂತ ಇಂದ್ರ ಹೇಳಿ ಕಳಿಸಿದ. ಶಚೀದೇವಿ ಆ ಮಾತು ಹೇಳಿ ಕಳಿಸಿದ. ಅದಕ್ಕೇನಂತೆ, ನಾನು ಹೇಗಿದ್ರು ಋಷಿಗಳ ಕೈಲೇ ಹೊರಸೋನು ಅಂತ ಹೇಳಿ ಅವ್ರನ್ನೆಲ್ಲ ಕರೆದು, ಅಗಸ್ತ್ಯ ಮುಂತಾದ ಋಷಿಗಳನ್ನ ಕರೆದು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಹೊರಸ್ತಾ ಇದ್ದ. ಉದ್ದೇಶ ಏನಿತ್ತು ದೇವೇಂದ್ರಂದು ಅಂತಂದ್ರೆ, ಆ ಶಚಿ ಮನೆಗೆ ಅಂತ ಹೇಳ್ತಾನೆ ಅವನು, ಪಲ್ಲಕ್ಕಿ ಹೊತ್ಕೊಂಡು ಹೋಗೋಗಿ ನನ್ನನ್ನು ಶಚಿ ಮನೆಗೆ ಕರ್ಕೊಂಡು ಹೋಗ್ರಿ ಅಂತ. ಆವಾಗ ಅವರು ಸಹಜವಾಗಿ ಕೇಳ್ತಾರೆ ಋಷಿಗಳು, ಶಚಿ ಮನೆಗೆ ಯಾಕಪ್ಪ, ನಿಂದೇನ್ ಕೆಲಸ ಅಂತಾರೆ. ಆವಾಗ ಬುದ್ಧಿವಾದ ಹೇಳ್ತಾರೆ. ಅವರೇ ತಡಿತಾರೆ ಅವನನ್ನ ಬುದ್ಧಿವಾದ ಹೇಳಿ. ಅವನು ಅಕಸ್ಮಾತ್ ಕೇಳದೆ ಇದ್ರೆ ಶಾಪ ಕೊಡ್ತಾರೆ. ಇಷ್ಟೆಲ್ಲ ಉದ್ದೇಶ ಇಟ್ಟುಕೊಂಡೇ ದೇವೇಂದ್ರ ಹೇಳಿದ್ನ. ಅದಕ್ಕೆ ಶಚೀದೇವಿ ಬಂದು ಹೇಳಿದ್ಲು, ಇವನು ಕೂಡ ಋಷಿಗಳ ವಾಹನದಲ್ಲಿ ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಗೊತ್ತಾಯ್ತು ಅವರಿಗೆ, ಋಷಿಗಳೆಲ್ಲ ಪಲ್ಲಕ್ಕಿ ಹೊರುವವರು ಮಾತಾಡ್ಕೊಂಡ್ರು, ನಾವಾಗಿ ಇವನನ್ನು ತಗೊಂಡು ಹೋಗಿ ಶಚಿ ಮನೆಗೆ ಕಳಿಸಿಟ್ರೆ ನಮಗೂ ಒಂದಿಷ್ಟು ಪಾಪ ಬರ್ತದೆ,
ಅವನಿಗೆ ಪಾಪ ಅಲ್ದೇನೆ ಇಂದ್ರ ಪತ್ನಿಯಾದ ಶಚಿಯನ್ನ ಇವನು ಅಪೇಕ್ಷೆ ಪಟ್ಟು ಮನೆಗೆ ಹೋದ್ರೆ ನಮಗ್ ಪಾಪ ಬರ್ತದಲ್ಲ ಅಂತ ಅಗಸ್ತ್ಯ ಋಷಿಗಳು ಮೆಲ್ಲ ಮಾತು ಶುರು ಮಾಡಿದ್ರಂತೆ.